ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಗ್ಗರಣೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಚಿವಡ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಸೀಸನಲ್ಲಾದರೂ ಟೀ ಜೊತೆಗೆ ಸಂಜೆ ಹೊತ್ತು ಇಟ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲೊಂದು ಅರ್ಧ kg ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಅವಲಕ್ಕಿ ಪುಡಿ ಪುಡಿ ಎಲ್ಲ ಹಿಟ್ಟಿಟ್ಟು ಥರ ಇರುತ್ತೆ. ನೋಡಿ ಎಷ್ಟೊಂದು ಪುಡಿ ಬಂದಿದೆ ಅಂತ. ಈ ಥರ ಎಲ್ಲ ಜರಡಿ ಇಟ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಬಾಣಲೆ ಇಡ್ತಾ ಇದ್ದೀನಿ. ಸ್ವಲ್ಪ ಅವಲಕ್ಕಿನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಚಳಿಗಾಲ ಆಗಿದ್ದರಿಂದ ಕವರಲ್ಲಿ ಮೆತ್ತಗಿರುತ್ತೆ. ಅದು ಸ್ವಲ್ಪ ಬೆಚ್ಚಗಾಗಬೇಕು. ತುಂಬ ಪುಡಿ ಪುಡಿ ಆಗಂಗೆ ಬಿಸಿ ಮಾಡ್ಕೋಬಾರ್ದು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸಿ ಒಂದು 2-3 ಸರಿ ತಿರುಗಿಸ್ಕೊಂಡು ಬಿಸಿ ಮಾಡಿದ್ರೆ ಗರಿಗರಿಯಾಗಿರುತ್ತೆ ಅವಲಕ್ಕಿ. ನಾವು ಕೈನಲ್ಲಿ ಮುಟ್ಟಿದಾಗ ನಮಗೆ ಬೆಚ್ಚಗೆ ಅದು ಫೀಲ್ ಆಗಬೇಕು. ಮುಟ್ಟಿದ ತಕ್ಷಣ ಪುಡಿ ಆಗಬಾರ್ದು. ಬಿಸಿ ಮಾಡ್ಕೊಂಡಿರೋ ಅವಲಕ್ಕಿನ ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ಟ್ರೈನರಲ್ಲಿ ಬಾದಾಮನ್ನ 2 ಪೀಸ್ ಮಾಡಿಕೊಂಡು ಕರ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎತ್ತುವಾಗ ಒಂದು ಸ್ವಲ್ಪ ಬೇರೆ ಬಣ್ಣ ಬಂದಿರುತ್ತೆ, ಇನ್ನೊಂದು ಸ್ವಲ್ಪ ಬೇರೆ ಬಣ್ಣ ಬಂದಿರುತ್ತೆ. ಹಾಗಾಗಿ ಒಂದೇ ಸರಿ ಈ ಥರ ಸ್ಟ್ರೈನರಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎಲ್ಲ ಒಂದೇ ಬಣ್ಣದಲ್ಲಿರುತ್ತೆ. ನಾನಿಲ್ಲಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ 2 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೈನರಲ್ಲೇ ಕರ್ಕೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿ ಎಲ್ಲದೂ ಒಂದೇ ಬಣ್ಣ ಇರುತ್ತೆ. ಇಮಿಡಿಯೇಟಾಗಿ ತೆಕ್ಕೊಂಬಿಡ್ಬೋದು ನಾವು ಕರಿತಾ ಇರಬೇಕಾದ್ರೆ. ನಾನಿಲ್ಲಿ 1 ಬೌಲು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನು, ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇಷ್ಟೇ ಪ್ರಮಾಣ ಅಂತ ಇದಕ್ಕೇನಿಲ್ಲ, ಮೆಜರ್ಮೆಂಟ್ ಏನಿರೋದಿಲ್ಲ. ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜನ ನಾವು ಈ ಥರ ಎಣ್ಣೆಯಲ್ಲಿ ಕರ್ಕೋಬೇಕಾದ್ರೆ ಅದು ಚಿಟ್ಪಟ್ ಅಂತ ಸೌಂಡ್ ಬಂದ ತಕ್ಷಣ ತೆಕ್ಕೋಬೇಕಾಗತ್ತೆ, ಎಲ್ಲದೂ ಆಗಿದೆ ಅಂತ ಅಂದು. ನಾನಿಲ್ಲಿ ಒಂದು ಅರ್ಧ ಬೌಲು ಒಣ ದ್ರಾಕ್ಷಿ ತೊಗೊಂಡು ಕರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಈ ಒಗ್ಗರಣೆ ಅವಲಕ್ಕಿಗೆ. ನೋಡಿ ದ್ರಾಕ್ಷಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ಟ್ರೈನರಲ್ಲಿ ಆಗಿರೋದ್ರಿಂದ ಒಂದೇ ಸರಿ ತೆಗೆದುಬಿಟ್ಟೆ. ಈಗ ಒಂದು ಅರ್ಧ ಬೌಲಷ್ಟು ನಾನು ಉರ್ಗಡ್ಲೆ ತೊಗೊಳ್ತಾ ಇದ್ದೀನಿ. ಉರ್ಗಡ್ಲೆನೂ ಎಣ್ಣೆಲಿ ಈ ಥರ ಕರ್ಕೊಳ್ಬೇಕಾಗತ್ತೆ. ಯಾವುದೇ ಸೀಸನಲ್ಲಾದರೂ ಟೀ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಆಗಿ. ಈಗ ಇಲ್ಲಿ ನಾನು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೆ, ಒಣ ಕೊಬ್ಬರಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಬೇಕಾಗತ್ತೆ, ಚೆನ್ನಾಗಿರುತ್ತೆ. ಸೀಸ್ಕೋಬಾರ್ದು, ಸೀದ್ಬಿಟ್ರೆ ಹಾಳಾಗೋಗುತ್ತೆ. ಹೊಂಬಣ್ಣ ಬಂದರೆ ಸಾಕು ಇದು. ಹಾಗೆ ಇಲ್ಲಿ ನಾನು ಒಂದು 5-6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮುರಿದು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಹುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಇದು ಕೂಡ. ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕೋಬೋದು. ಹಾಗೆ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿನೂ ಜಜ್ಜಿ ಒಗ್ಗರಣೆಗೆ ಹಾಕ್ಕೋಬೋದು. ಈ ಥರ ಮಾಡ್ಕೊಂಡು ಇಟ್ಕೊಳೋದ್ರಿಂದ 1 ತಿಂಗಳು ಬೇಕಾದರೂ ಇಟ್ಕೋಬೋದು. ಇದೇನು ಹಾಳಾಗೋ ಅಂಥದ್ದಲ್ಲ, ಎಲ್ಲ ಡ್ರೈ ಐಟಮ್ಸೇ. ಹಾಗೆ ಇಲ್ಲಿ ನಾನು ಕರಿಬೇವನ್ನು ಕರೆದುಬಿಟ್ಟು ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ, ಎಣ್ಣೆಗೆ, ಕಾದಿರೋ ಎಣ್ಣೆಗೆ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಬೇಕಾದವರು ಹಾಕ್ಕೋಬೋದು. ಎಣ್ಣೆಗೆ ಅರಿಶಿಣ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಆ ಒಗ್ಗರಣೆನ ತೆಗೆದು ಈಗ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸೇರಿಸಿ ಕ್ಲೀನಾಗಿ ಕಲಿಸ್ಕೊಳ್ಳೋಣ.
ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಎಣ್ಣೆ ಹಾಕಿ ಮಾಡಿರೋದು ಒಂದು ಒಳ್ಳೆ ಸ್ನ್ಯಾಕ್ಸು. ಒಗ್ಗರಣೆ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ನೀಟಾಗಿ ತಿರುಗಿಸ್ಕೋಬೇಕು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಕಾಫಿ ಟೈಮ್ನಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲೇ ಈ ವ್ಲಾಗ್ನ ಅಥವಾ ರೆಸಿಪಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.